ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಸೌರವ್ಯೂಹದ ಬಗ್ಗೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ 15 ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರೆಂದು ಕಮೆಂಟ್ಸ್ನಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ: ನಮ್ಮ ಸೌರವ್ಯೂಹವು ಎಷ್ಟು ನಕ್ಷತ್ರವನ್ನು ಹೊಂದಿದೆ? ಆಪ್ಷನ್ಸ್: 1, 5, 4, 3. ಉತ್ತರ ಆಪ್ಷನ್ ಎ 1. ಮುಂದಿನ ಪ್ರಶ್ನೆ: ನಮ್ಮ ಸೌರವ್ಯೂಹವು ಎಷ್ಟು ಗ್ರಹಗಳನ್ನು ಹೊಂದಿದೆ? ಆಪ್ಷನ್ಸ್: 6, 5, 4, 8. ಉತ್ತರ ಆಪ್ಷನ್ ಡಿ 8. ಮುಂದಿನ ಪ್ರಶ್ನೆ: ನಮ್ಮ ಸೌರವ್ಯೂಹವು ಎಷ್ಟು ಕನಿಷ್ಠ ಚಂದ್ರಗಳನ್ನು ಹೊಂದಿದೆ? ಆಪ್ಷನ್ಸ್: 150, 290, 1, 65. ಉತ್ತರ ಆಪ್ಷನ್ ಬಿ 290. ಮುಂದಿನ ಪ್ರಶ್ನೆ: ಬಾಹ್ಯಾಕಾಶದಲ್ಲಿ ಅತ್ಯಂತ ದೂರ ಪ್ರಯಾಣಿಸಿದ ಮಾನವ ನಿರ್ಮಿತ ವಸ್ತು ಯಾವುದು? ಆಪ್ಷನ್ಸ್: ಮ್ಯಾರಿನರ್, ಡೀಪ್ ಸ್ಪೇಸ್ 1, ವಾಯ್ಜರ್ 1, ಸ್ಪಿರಿಟ್. ಉತ್ತರ ಆಪ್ಷನ್ ಸಿ ವಾಯ್ಜರ್ 1. ಮುಂದಿನ ಪ್ರಶ್ನೆ: ವಾಯ್ಜರ್ 1 ಎಷ್ಟು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿದೆ? ಆಪ್ಷನ್ಸ್: 25, 16, 7, 40. ಉತ್ತರ ಆಪ್ಷನ್ ಡಿ 40. ಮುಂದಿನ ಪ್ರಶ್ನೆ: ಫೆಬ್ರವರಿ 1, 2020ರಂತೆ ವಾಯ್ಜರ್ 1 ಸೂರ್ಯನಿಂದ ಸುಮಾರು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ? ಆಪ್ಷನ್ಸ್: 2963 ಕೋಟಿ ಕಿಲೋಮೀಟರ್, 2220 ಕೋಟಿ ಕಿಲೋಮೀಟರ್, 9620 ಕೋಟಿ ಕಿಲೋಮೀಟರ್, 236 ಕೋಟಿ ಕಿಲೋಮೀಟರ್. ಉತ್ತರ ಆಪ್ಷನ್ ಬಿ 2220 ಕೋಟಿ ಕಿಲೋಮೀಟರ್. ಮುಂದಿನ ಪ್ರಶ್ನೆ: ನಮ್ಮ ಸೌರವ್ಯೂಹದ ನಕ್ಷತ್ರ ಪುಂಜದ ಹೆಸರೇನು? ಆಪ್ಷನ್ಸ್: ಮಿಲ್ಕಿ ವೇ ಗ್ಯಾಲಕ್ಸಿ, ಆಂಡ್ರೋಮೆಡಾ ಗ್ಯಾಲಕ್ಸಿ, ಕಮೆಟ್ ಗ್ಯಾಲಕ್ಸಿ, ಟಿಕೋನಾ ಗ್ಯಾಲಕ್ಸಿ. ಉತ್ತರ ಆಪ್ಷನ್ ಎ ಮಿಲ್ಕಿ ವೇ ಗ್ಯಾಲಕ್ಸಿ. ಮುಂದಿನ ಪ್ರಶ್ನೆ: ನಮ್ಮ ಸೌರವ್ಯೂಹವು ಗ್ಯಾಲಕ್ಸಿಯ ಕೇಂದ್ರವನ್ನು ಸುಮಾರು ಎಷ್ಟು ವೇಗದಲ್ಲಿ ಸುತ್ತುತ್ತದೆ? ಆಪ್ಷನ್ಸ್: 2589 ಕಿಲೋಮೀಟರ್ ಪರ್ ಅವರ್, 7,00,000 ಕಿಲೋಮೀಟರ್ ಪರ್ ಅವರ್, 58,000 ಕಿಲೋಮೀಟರ್ ಪರ್ ಅವರ್, 8,28,000 ಕಿಲೋಮೀಟರ್ ಪರ್ ಅವರ್. ಉತ್ತರ ಆಪ್ಷನ್ ಡಿ 8,28,000 ಕಿಲೋಮೀಟರ್ ಪರ್ ಅವರ್. ಮುಂದಿನ ಪ್ರಶ್ನೆ: ನಮ್ಮ ಸೌರವ್ಯೂಹವು ಗ್ಯಾಲಕ್ಸಿಯ ಕೇಂದ್ರದ ಸುತ್ತ ಒಂದು ಕಕ್ಷೆಯನ್ನು ಪೂರ್ಣಗೊಳಿಸಲು ಸುಮಾರು ಎಷ್ಟು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್: 10 ಕೋಟಿ, 23 ಕೋಟಿ, 5 ಕೋಟಿ, 2 ಕೋಟಿ. ಉತ್ತರ ಆಪ್ಷನ್ ಬಿ 23 ಕೋಟಿ. ಮುಂದಿನ ಪ್ರಶ್ನೆ: ನಮ್ಮ ಸೌರವ್ಯೂಹದ ಗ್ರಹಗಳಲ್ಲಿ ಒಂದು ದಿನದ ಕಡಿಮೆ ದೀರ್ಘ ಹೊಂದಿರುವ ಗ್ರಹ ಯಾವುದು? ಆಪ್ಷನ್ಸ್: ಗುರು, ಶುಕ್ರ, ಶನಿ ಗ್ರಹ, ಭೂಮಿ. ಉತ್ತರ ಆಪ್ಷನ್ ಎ ಗುರುಗ್ರಹ. ಮುಂದಿನ ಪ್ರಶ್ನೆ: ಕೆಳಗಿನ ಯಾವ ಗ್ರಹಗಳನ್ನು ಹಳದಿ ಗ್ರಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಬುಧ ಗ್ರಹ,
ಮಂಗಳ ಗ್ರಹ, ಗುರು ಗ್ರಹ, ಶುಕ್ರ ಗ್ರಹ. ಉತ್ತರ ಆಪ್ಷನ್ ಡಿ ಶುಕ್ರ ಗ್ರಹ. ಮುಂದಿನ ಪ್ರಶ್ನೆ, ಯಾವ ಗ್ರಹವು ಅತಿ ಹೆಚ್ಚು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ? ಆಪ್ಷನ್ಸ್ ಮಂಗಳ, ಶುಕ್ರ, ಶನಿ ಗ್ರಹ, ಗುರು ಗ್ರಹ. ಉತ್ತರ ಆಪ್ಷನ್ ಸಿ ಶನಿ ಗ್ರಹ. ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹವು ಎಷ್ಟು ಧೂಮಕೇತುಗಳನ್ನು ಹೊಂದಿದೆ? ಆಪ್ಷನ್ಸ್ ಸುಮಾರು 30, ಸುಮಾರು 3900, ಸುಮಾರು 789, ಸುಮಾರು 2000. ಉತ್ತರ ಆಪ್ಷನ್ ಬಿ ಸುಮಾರು 3900. ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಆಪ್ಷನ್ಸ್ ಬುಧ, ಶುಕ್ರ, ಭೂಮಿ, ಮಂಗಳ. ಉತ್ತರ ಆಪ್ಷನ್ ಬಿ ಶುಕ್ರ ಗ್ರಹ. ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹವು ಎಷ್ಟು ಅಧಿಕೃತವಾಗಿ ಗುರುತಿಸಲ್ಪಟ್ಟ ಕುಬ್ಜ ಗ್ರಹಗಳನ್ನು ಹೊಂದಿದೆ? ಆಪ್ಷನ್ಸ್ 5, 3, 7, 2. ಉತ್ತರ ಆಪ್ಷನ್ ಎ 5. ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೆ ಕೇಳಿರೋ ಪ್ರಶ್ನೆ ಆಗಿರುತ್ತದೆ. ಆದ್ದರಿಂದ ಉತ್ತರ ಗೊತ್ತಿದ್ದರೆ ಕಮೆಂಟ್ಸ್ ನಲ್ಲಿ ಉತ್ತರ ತಿಳಿಸಿ. ಸೌರವ್ಯೂಹದ ಮೊದಲ ಗ್ರಹ ಯಾವುದು? ಆಪ್ಷನ್ಸ್ ಶುಕ್ರ, ಮಂಗಳ, ಭೂಮಿ, ಮರ್ಕ್ಯುರಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಅಂದರೆ ಸೌರವ್ಯೂಹದ ಬಗ್ಗೆ ಸಾಮಾನ್ಯ ಜ್ಞಾನದ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.